ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಟೀ ಇಟ್ಟಿದ್ದೀನಿ. ನೋಡಿ, ಟೀ ಇಟ್ಟು ತರಕಾರಿ ಸಾಂಬಾರು ಒಂದು ಕಡೆ ಇಟ್ಟಿದ್ದೀನಿ ಕೂಗೋಕ್ಕೆ. ಕುಕ್ಕರ್ಗೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ನೋಡಿ, ಕುಕ್ಕರ್ಗೆ ಕೂಗ್ತಾಯಿದೆ, ಕೂಗೋಕ್ಕೆ ಇಕ್ಕಿದ್ದೀನಿ. ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ತೋಟದ ಹತ್ರ ಕೆಲಸ ಇತ್ತು, ಬಂದಿದ್ದೋ. ನಾನು, ನನ್ನ ಮಗ, ನಮ್ಮ ಮನೆಯವರು 3 ಜನನೂ ಬಂದಿದ್ದೋ. ನೋಡಿ, ಹೀರೆಕಾಯಿ ಗಿಡ ಹಾಕಿದ್ದಾರೆ. ನಾವು ಮಾಡಲ್ಲ ಫ್ರೆಂಡ್ಸು, ಯಾಕಂದರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಮಾವನ ಕೈಲಿ ಆಗಲ್ಲ, ನನ್ನ ಒಬ್ಬಳು ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಮಾಡ್ಕೊಳೋಕ್ಕೆ. ಅವರು ಹೀರೆಕಾಯಿ ಗಿಡ ಹಾಕಿದ್ದಾರೆ. ನೋಡಿ, ನಾವು ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಮಾಡ್ಕೊಳಕ್ಕಂತ ಹೇಳ್ಬಿಟ್ಟು. ನೋಡಿ, ಅವರು ಹೀರೆಕಾಯಿ ಗಿಡ ಹಾಕಿದ್ದಾರೆ. ಫ್ರೆಂಡ್ಸು, ನಾನು ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ದಿನ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ಇವಳು ಹಾಕಿದ್ದೇ ಹಾಕ್ತಾಳೆ ವಿಡಿಯೋ, ಏನು ನೋಡೋದು ಬಿಡು ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಾನು ವಿಡಿಯೋ ಚೆನ್ನಾಗಿ ಮಾಡ್ತಾಯಿಲ್ಲ ಅಂತಂದರೆ ದಯವಿಟ್ಟು ಹೇಳಿ. ನನ್ನ ಕೈಯಲ್ಲಿ ಶಕ್ತಿ ಮೀರಾದರೂ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಆದರೂ ಚೆನ್ನಾಗಿಲ್ಲ ಅಂತಂದರೆ ಇನ್ನೂ ನನ್ನ ಶಕ್ತಿ ಮೀರಿ ಇನ್ನೂ ಪ್ರಯತ್ನ ಪಡ್ತೀನಿ ನಾನು ವಿಡಿಯೋ ಮಾಡೋಕ್ಕೆ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಫ್ರೆಂಡ್ಸ್. ಆಮೇಲೆ ತೋಟದ ಹತ್ರ ಬಂದೆ. ನೋಡಿ, ಬಂದು ಮರ ಎಲ್ಲ ಕಡ್ದಾಕಿದ್ರು. ನನ್ನ ಮಗ ನೋಡಿ ಏನು ಕ್ವಾಟ್ಲೆ ಮಾಡ್ತಿದ್ದಾನೆ ಮರದ ಮೇಲೆ ನಿಂತ್ಕೊಂಡು. ಆ ಮರ ಅಷ್ಟಪ್ಪ ಮರ ಬೀಳಿಸ್ತೀನಿ ಅಂತ ಇದು ಮಾಡ್ತಾವೆ ನೋಡಿ ಫ್ರೆಂಡ್ಸ್. ಅಷ್ಟಪ್ಪ ಮರ ಬೀಳಿಸ್ತಾನ. ಆಮೇಲೆ ಮರ ಎಲ್ಲ ಕಡ್ದಾಕಿದ್ರು, ಸೊಪ್ಪು ಕಟ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೋ ಫ್ರೆಂಡ್ಸ್. ನಾನು, ನಮ್ಮ ಮನೆಯವರು, ನನ್ನ ಮಗ 3 ಜನನೂ ಬಂದಿದ್ದೋ. ಬಂದಾದಮೇಲೆ ನೋಡಿ, ಸೊಪ್ಪು ಹೊತ್ಕೊಂಡು ಬರ್ತಾಯಿದ್ದೀವಿ. ನಾನು, ನನ್ನ ಮಗ, ನಮ್ಮ ಮನೆಯವ್ರು 3 ಜನನೂ ಎತ್ಕೊಂಬರ್ತಾಯಿದ್ದೀವಿ. ನೋಡಿ, ಮೇಕೆಗೆ ಅಂತ ಫ್ರೆಂಡ್ಸ್, ಮೇಕೆ ತಿಂದವೆ ಅಂತ ಹೇಳ್ಬಿಟ್ಟು ಎತ್ಕೊಂಬರ್ರಿ ಅಂತ ಹೇಳಿದರು ನಮ್ಮ ಮಾವ. ಎತ್ಕೊಂಬರ್ತಾಯಿದ್ದೀವಿ. ನೋಡಿ, ತೂಕ ಫ್ರೆಂಡ್ಸ್. ಇಲ್ಲಿಂದ ನಮ್ಮ ಮನೆಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕು, ಅದು ಬೇರೆ ರೋಡ್ ದಾಟಬೇಕು. ನೋಡಿ, ಇಷ್ಟೆಲ್ಲ ಕಷ್ಟ ಬಿದ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ. ನೋಡಿ, ಎತ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಎತ್ಕೊಂಡು ಬರ್ತಾಯಿದ್ದಾರೆ ಹಿಂದಗಡೆ. ನಮ್ಮ ಮನೆಯವರು, ನನ್ನ ಮಗನ ಕೈಲಿ ಎತ್ಕೊಂಬರೋಕೆ ಆಗ್ತಿಲ್ಲ. ಅಲ್ಲೇ ಒಂದು 2-3 ಸಲ ಹಾಕ್ಬಿಟ್ಟ. ಆಮೇಲೆ ತಿರ್ಗಾ ಬರ್ತಾಯಿದ್ದಾನೆ ಪಾಪ. ಅವನ ಕೈಲೂ ಎತ್ಕೊಂಬರೋಕೆ ಆಗ್ತಾಯಿಲ್ಲ, ಆದರೂ ಬರ್ತಾಯಿದ್ದಾನೆ. ನಮ್ಮ ಮಾವ ಬೈತಾರೆ ಅಂತ ಹೇಳ್ಬಿಟ್ಟು ನೋಡಿ ಬರ್ತಾಯಿದ್ದೀವಿ ನಾವು. ದೂರ ಫ್ರೆಂಡ್ಸ್, ತೋಟಕ್ಕೂ ಮನೆಗೂ ಎತ್ಕೊಂಬರೋಕ್ಕಾಗಲ್ಲ, ಅದು ಬೇರೆ ರೋಡ್ ದಾಟಬೇಕಲ್ಲ, ದೂರ. ನಮ್ಮ ಮನೆಯವರು ನಡಿ ಸಾಕು ಅಂತ ಬೈತಿದ್ರು ನನ್ನ ಮಗಳಿಗೆ. ಅವಳು ಹಂಗೂ ವಿಡಿಯೋ ಮಾಡ್ತಾಯಿದ್ಲು. ಆಮೇಲೆ ಮನೆ ಹತ್ರ ತಂದು ಹಾಕಿ ನೋಡಿ, ಮೇಕೆ ಎಲ್ಲ ಒಳಗೆ ಕಟ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಮೇಕೆ ಕಟ್ತಾಯಿದ್ದೀನಿ ಒಳಗೆ. ಅದು ಬರ್ತಾನೆ ಇಲ್ಲ, ಮುಸ್ರೆ ಕುಡಿತೈತೆ. ನೋಡಿ, ಕಟ್ಟಾಕ್ತಾಯಿದ್ದೀನಿ. ಮೇಕೆ ಎಲ್ಲ ಕಟ್ಟಿ ಬೇಗ ಕಟ್ತೀವಿ. ಸೊಳ್ಳೆ ಅಂತ ನಿಮಗೆ ಗೊತ್ತಲ್ವಾ, ಸೊಳ್ಳೆ ಅಂತ ನಾನು ಬೇಗ ಒಳಗೆ ಕಟ್ಬಿಡ್ತೀನಿ. ನೋಡಿ, ಕಟ್ತಾಯಿದ್ದೀವಿ ಫ್ರೆಂಡ್ಸ್. ದಯವಿಟ್ಟು ನನ್ನ ವಿಡಿಯೋ ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ನೀನು ಚೆನ್ನಾಗಿ ಮಾಡ್ತಾಯಿಲ್ಲ ವಿಡಿಯೋ, ಇನ್ನೂ ಚೆನ್ನಾಗಿ ಮಾಡಿರಿ ಅಂತ ಹೇಳಿ. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೀನಿ. ದಯವಿಟ್ಟು ವಿಡಿಯೋ ನೋಡಿದ ಮಾತ್ರ ಸ್ಕಿಪ್ ಮಾಡಬೇಡಿ, ಫುಲ್ಲು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಡೈಲಿ ಏನು ಕೆಲಸ ಮಾಡ್ತೀನೋ ಅದನ್ನು ನಾನು ಡೈಲಿ ರೊಟೀನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೂ ನನ್ನ ವಿಡಿಯೋ ನೋಡೋದಿಲ್ಲ ಫ್ರೆಂಡ್ಸ್, ಬೇಜಾರಾಗುತ್ತೆ ವಿಡಿಯೋ ಹಾಕೋಕ್ಕೆ. ನೋಡಿ, ಇವಾಗ ಕಸ ಎಲ್ಲ ಹೊಡಿತಾ ಇದ್ದೀನಿ. ಮೇಕೆ ಎಲ್ಲ ಒಳಗೆ ಕಟ್ಟಿ, ಕೋಳಿ ಇನ್ನೂ ಬಂದಿರಲಿಲ್ಲ, ಕೋಳಿ ಕಡ್ದಾಡ್ತವೆ. ನೋಡಿ, ಕಟ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ